ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಅತಿವೃಷ್ಟಿಯಾಗಿ ತಾವು ಬೆಳೆದಂತ ಹೆಸರು ಬೆಳೆಯಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇದರಿಂದ ನಮಗೆ ಸಂಕಷ್ಟ ಆಗ್ತಾ ಇದೆ ಅಂತ ಆ ಭಾಗದ ರೈತರು ಆಕ್ರೋಶ ಹೊರಹಾಕ್ತಾ ಇದ್ರು. ಇದರ ಜೊತೆಗೆ ರೈತರಿಗೆ ಸೂಕ್ತ ಬೆಲೆ ಸಿಗಬೇಕು ಅಂತ ಸರ್ಕಾರ ಹೆಸರು ಕಾಳು ಖರೀದಿ ಕೇಂದ್ರ ಆರಂಭಿಸಿ ಬೆಂಬಲ ಬೆಲೆ ನಿಗದಿ ಮಾಡಿದೆ ಅಂತೆ. ಆದ್ರೆ ಅಧಿಕಾರಿಗಳು ಮಾತ್ರ ಇದೆಲ್ಲವನ್ನ ಕೂಡ ಕೊಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಮತ್ತೊಮ್ಮೆ ಕಾರಣ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಾಲುಗಟ್ಟಿ ನಿಂತಿರೋ ಟ್ರ್ಯಾಕ್ಟರ್ ಹಾಗೂ ಲಾರಿಗಳು, ಹೆಸರುಕಾಳು ತುಂಬಿಕೊಂಡ ಟ್ರ್ಯಾಕ್ಟರ್ಗಳ ಸಮೇತ ವೇರ್ ಹೌಸ್ ಮುಂದೆ ಆಕ್ರೋಶ ವ್ಯಕ್ತಪಡಿಸುತ್ತಿರೋ ಅನ್ನದಾತರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ. ಒಂದೆಡೆ ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹೆಸರುಕಾಳು ಬೆಳೆಯಲ್ಲಿ ಭಾರೀ ಇಳುವರಿ ಬಂದಿದೆ. ಮತ್ತೊಂದೆಡೆ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಹಾವಳಿಗೆ ಬೇಸತ್ತ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರದಿಂದ ರೈತ ಬೆಳೆದ ಹೆಸರುಕಾಳು ಖರೀದಿ ಮಾಡೋಕೆ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದೆ. ಹೀಗಾಗಿ ಸೇಡಂ ಚಿತ್ತಾಪುರ ತಾಲೂಕಿನ ನೂರಾರು ರೈತರು ದಲ್ಲಾಳಿಗಳಿಂದ ತಪ್ಪಿಸಿಕೊಳ್ಳಲು ಖಾಸಗಿ ಮಾರುಕಟ್ಟೆಗೆ ಹೋಗದೆ ಸರ್ಕಾರದ ಖರೀದಿ ಕೇಂದ್ರಕ್ಕೆ ಬಂದಿದ್ದಾರೆ. ಆದರೆ ಸರ್ಕಾರ ಆ ರೈತರ ಆಸೆಗೆ ತಣ್ಣೀರೆರಚಿದೆ. ಸರ್ಕಾರದ ಅಧಿಕಾರಿಗಳು ಕಾಳುಗಳ ಗುಣಮಟ್ಟ ಸರಿಯಿಲ್ಲ ಎಂದು ತೆಗೆದುಕೊಳ್ಳಲು ಹಿಂದೇಟು ಹಾಕ್ತಿದ್ದಾರಂತೆ. ಇವರಸ್ತಾಗ ಮಾಲ್ ಏನು ಆದಲ್ಲ ಒಳಗೆ ಇಳಿಸ್ಕೊಂಡ್ರಲ್ರಿ, ಅದಕ್ಕೆ ಡಿಫರೆನ್ಸ್ ಇದ್ರು ಇಳಿಸ್ಕರಿ, ಇಲ್ಕಂಗಿಲ್ಲ. ಒಳಗಿನ ಮಾಲೂ ಖರಾಬೇ ಅದು, ಕಪ್ಪೆ ಅದು. ಈ ಟ್ಯಾಕ್ಟರ್ದಾಗಿದ್ರೆ ಸೇಮೇ ಅದು. ಅದ್ರ ಸೇಮ್ ಇತ್ತು ಅಂದ್ರೆ ಇಳಿಸ್ಕೊಳಕ, ಅದಕ್ಕಿಂತ ಖರಾಬ್ ಇತ್ತು ಬೇಡ ಅಂತೇಳಿ ಬಟ್ ಒಳಗೆ ಇಳಿಸ್ಕೊಂಡನ. ಇವಕ್ಕೆ ಏನದ, ಇವು ಮ್ಯಾನೇಜರ್ ಎಲ್ಲಿದ್ದು ಕೊಡ್ಬೇಕು, ಅವರು ಕೊಡದೂರು ಮ್ಯಾನೇಜರ, ಈ ನಾಗವಿ ಮ್ಯಾನೇಜರ ಎಲ್ಲಿದ್ದು ಕೊಡ್ಬೇಕು. ಅವ್ರು ಯಾರ ಬಳಿ ರೊಕ್ಕನ ತಿಂದಿಲ್ಲ, ಏನು ತಿಂದಿಲ್ಲ. ಅವ್ರು ಲಾರಿ ಏನೋ ಎದ್ರಿ ಅವರು ಹೆಂಗಿದ್ದಾನೆ ಇಳಿಸ್ಕೊಂಡ್ರೆ, ರೊಕ್ಕ ತಿಂದಾನೆ ಇಳಿಸ್ಕೊಂಡ ಮ್ಯಾನೇಜರ್. ಇವು ಇಳಿಸ್ಕೊಂಡ್ರೆ ಒಲ್ಲಂತಾನೆ. ಸದ್ಯ ಸೇಡಂ ಪಟ್ಟಣದ ಸೆಂಟ್ರಲ್ ವೇರ್ ಹೌಸ್ ಬಳಿ ನೂರಾರು ಟ್ರ್ಯಾಕ್ಟರ್ ಹಾಗೂ ಲಾರಿಗಳು ಹೆಸರು ಬೇಳೆ ಸಮೇತ ನಿಂತಿವೆ. 3-4 ತಿಂಗಳಿಂದ ಟ್ರ್ಯಾಕ್ಟರ್ ನಿಂತಿದ್ದಕ್ಕೆ ಅದಕ್ಕೆ ವೇಟಿಂಗ್ ಚಾರ್ಜ್ ಕೂಡ ವಸೂಲಿ ಮಾಡಿದಾರಂತೆ. ಒಂದು ಕಡೆ ತಾವು ಬೆಳೆದ ಫಸಲು ಮಾರಾಟವಾಗ್ತಿಲ್ಲ ಎನ್ನೋ ಚಿಂತೆಯಾದ್ರೆ, ಮತ್ತೊಂದು ಕಡೆ ಸಾವಿರಾರು ರೂಪಾಯಿ ವೇಟಿಂಗ್ ಚಾರ್ಜ್ ಬೇರೆ ಕೊಡಬೇಕಲ್ಲ ಎನ್ನೋ ಆಕ್ರೋಶ ರೈತರದ್ದು. ಗಾಡಿಗಳು 80% ಒಳಗೆ ಅನ್ಲೋಡ್ ಮಾಡಿದೆ ಸರ್. ಇನ್ನೇನು ಉಳಿದು 20% ಗಾಡಿಗಳು ಬರೀ 20% ಗಾಡಿ ಯಾಕೆ ಉಳಿಸ್ಕೊತಾ ಇಲ್ಲ ಅಂತಂದ್ರೆ ಒಬ್ಬರು ಅಧಿಕಾರಿಗಳು ಸರ್. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕುಂಟು ನೆಪ ಹೇಳ್ತಾರೆ ಸರ್. ಬೆಳಗ್ಗೆ 11 ಗಂಟೆ ಬರೋದು ಆಫೀಸ್ಗೆ ಬರೋದಿಲ್ಲ, 4 ಗಂಟೆ ಬರ್ತಾರೆ, ಒಂದು ಟ್ಯಾಕ್ಟ್ರಿ ಇಳಿಸ್ಕೊತಾರೆ ಹೋಗ್ತಾರೆ. ಇದೇನಪ್ಪ FAQ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ. ಮಾಲು ಬೆಳೆದಂಥ ನೈಸರ್ಗಿಕ ವಿಕೋಪದಿಂದ ಹಾಳಾಗಿದೆಲ್ಲ. ಯಾವುದು FAQ ಇಲ್ಲ. FAQ ಯಾವ್ದು ಬರ್ತದೆ, ಬಿತ್ತನೆ ಮಾಡೋ ಬೀಜಗಳು FAQದಾಗ ಬರ್ತದೆ. ನಾವು ಬೆಳೆದಂಥ ಬೀಜ ಇದು ಬರೋಲ್ಲ FAQದಾಗ. MD ಬಂದು FAQ ಚೆಕ್ ಮಾಡಿದ್ರು ಸರ್. ಚೆಕ್ ಮಾಡಿ ಅವ್ರು ಹೇಳಿದ್ರು ವೇಸ್ಟೇಜ್ ಕುಂಟಲಿಗೆ 5 kg ತೊಗೋ ಅಂತ ಆರ್ಡ್ರ್ ಮಾಡಿರಿ ಸರ್. ಅದು ಆದೇಶ ಮಾಡಿದ್ಮ್ಯಾಗ ಒಂದಿನ ತೊಗೊಂಡ್ರು ಸರ್ 5 kg ಮಾಡಿ. ಆಮೇಲೆ ಒಂದು ದಿವಸ ಅಷ್ಟೇ ತೊಗೊಂಡ್ರು ಸರ್, ಆಮೇಲೆ ಬಂದ್ ಮಾಡಿದ್ರು. ಒಟ್ನಲ್ಲಿ ಕಳೆದ ಹಲವು ದಿನಗಳಿಂದ ರೈತರು ಹಾಗೂ ಅಧಿಕಾರಿಗಳ ಮಧ್ಯೆ ನಾ ಕೊಡೆ ನೀ ಬಿಡೆ ಎಂಬ ಫೈಟ್ ನಡೀತಾ ಇದೆ. ಮುಂದೆ ಅದು ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕು. ಅದೇನೇ ಇರಲಿ, ಇನ್ನಾದ್ರೂ ಅತಿವೃಷ್ಟಿಯಿಂದ ಬಳಲಿದ ರೈತರ ಜೊತೆಗೆ ಚಲ್ಲಾಟವಾಡದೆ ಸರ್ಕಾರ ಹೆಸರುಬೇಳೆ ಖರೀದಿಸಿ ಅನ್ನದಾತನ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.